रुद्रस्पष्टाक्षरो मंत्र चंद्राक्षोभास्य ಎಲ್ಲರಿಗೂ ಶ್ರೀ ಕ್ಷೇತ್ರವಾದಂಥ ಮುದ್ಲಾಪುರದಲ್ಲಿರುವಂಥ ಆಂಜನೇಯ ಸ್ವಾಮಿಯ ಈ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೇವೆ. ನಮಗೆಲ್ಲರಿಗೂ ಅಗತ್ಯವಾದದ್ದು ಹನುಮಪ್ಪನಿಲ್ಲದ ಊರು ಇಲ್ಲೇ ಇಲ್ಲ. ಕರ್ನಾಟಕದ ಕವಿ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳುವಂತ ಒಂದು ಆ ನಾಡಗೀತೆಯಲ್ಲಿ ಆ ಹನುಮನುದಿಸಿದ ಆ ಜಲದಿಯನ್ನು ನೆಗೆದ ಹನುಮನುದಿಸಿದ ನಾಡು ಅಂತ ಹೇಳಿ ಆ ಜಲದಿಯನ್ನು ನೆಗೆದಂತ ಆ ಜಲದಿಯನ್ನು ಹಾರಿದಂತ ಸಮುದ್ರವನ್ನ ದಾಟಿದಂತ ಆ ಹನುಮನುದಿಸಿದ ನಾಡಿದು. ಇಂಥ ನಾಡು, ಇಂಥ ಪವಿತ್ರವಾದ ನಾಡು. ಇಲ್ಲಿ ಪವಿತ್ರವಾದ ಈ ನಾಡಿನಲ್ಲಿ ಇವತ್ತು ಶ್ರಾವಣ ಮಾಸದ ಈ ಕೊನೆಯ ಒಂದು ಶನಿವಾರ ಇದು. ಈ ಅಮಾವಾಸ್ಯೆ ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ ಉದ್ಯೋಗಿಗಳು ಬರ್ತಕ್ಕಂಥ ಮಾತು. ಉದ್ಯೋಗಿಗೆ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥ ಯಾಕೆ ನಾವು ವಾಯುದೇವರನ್ನ ಆಂಜನೇಯ ಸ್ವಾಮಿ ವಿಶೇಷವಾಗಿ ನಾವು ಭಕ್ತಿ ಮಾಡಬೇಕು, ಆರಾಧನೆ ಮಾಡ್ಬೇಕಂತಂದ್ರೆ ನಮ್ಮ ಉಸಿರೇನು ಉಸಿರಿಲ್ಲ, ನಾವೇ ಇರಲ್ಲ ಉಸಿರು. ಅದಕ್ಕೋಸ್ಕರ ಅವ್ನ ಪ್ರಾಣ ಅವ್ನು ಇಲ್ದಿದ್ದಪ್ಪ ಅಂದ್ರೆ ನಿಶ್ಚೇಷ್ಟ ಆಗ್ಬಿಡ್ತೀವಿ ಶರೀರ ಅನ್ನೋದು. ಅದಕ್ಕೋಸ್ಕರ ಭೀಮನಾಗಿದ್ದರೂ ಕೂಡ ಬಹಳ ತೇಜಸ್ಸಿನಿಂದ ಬಹಳ ಒಂದು ಶೌರ್ಯದಿಂದ ಭಗವಂತನ ಸೇವೆ ಮಾಡಿದ್ರು ವಾಯುದೇವರು. ಆಂಜನೇಯನಾಗಿ ಅಂತೂ ಕೇಳೋದೇ ಬೇಡ, ರಾಮನ ಒಂದು ಸೇವೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಓಂ ನಮೋ ನಾರಾಯಣ ಪ್ರಸನ್ನ ಗುರುಣಾಯ ವಿಶ್ವ ದೇಶದಲ್ಲಿ ಲಯ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿದಾಯ ಸದಾಶಿವ ದುಃಖ ಸತ್ಕರಣಾಯ ವಿತತಾಯ ನಮೋ ನಮಸ್ತೆ ಅಂತ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಹನುಮಂತೇವ್ರ ಬಗ್ಗೆ ರಾಮದೇವ್ರ ಬಗ್ಗೆ ಬರ್ತದೆ. ಹನುಮಂತೇವ್ರ ಬಗ್ಗೆ ರಾಮದೇವ್ರ ಬಗ್ಗೆ ದೊಡ್ಡ ಉಲ್ಲೇಖ. ಈ ರಾಮದೇವರು ಅದರೊಳಗೆ ಬರೋದ್ರೊಳಗೆ ಉಪಕಥೆಗಳು ಅಂತ ಬರ್ತಾವೆ. ಉಪಕಥೆಗಳು ಅಂತಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಏನಿದೆ ಅಂದ್ರೆ ಅರ್ಥ, ಒಂದು ಸಾರಿ ವಿಷ್ಣು ಸಹಸ್ರನಾಮದಲ್ಲಿ ಓದಿದ್ರೆ 5 ಸಾರಿ ರಾಮಾಯಣ ಓದೋದು, 1 ಸಾರಿ ಮಹಾಭಾರತ ಓದೋದು, 5 ಸಾರಿ ಭಗವದ್ಗೀತೆ ಓದೋದು ಇಕ್ಕೊಲ್ಲೇ ವಿಷ್ಣು ಸಹಸ್ರನಾಮದಕ್ಕೆ ಬರ್ತಂತ ಫಲ ಸಿಗ್ತದೆ. ಅಷ್ಟೊಂದು ಶ್ರೇಷ್ಠತೆ ಇದ್ರೊಳಗ. ವಿಷ್ಣು ಸಹಸ್ರನಾಮದೊಳಗ ಸುಂದರಕಾಂಡ ಪಾರಾಯಣದಲ್ಲಿ ಬರ್ತಕ್ಕಂಥ ಉಪಕಥೆಗಳ ಕೂಡ ಇದ್ರೊಳಗೆ